ನೋಡಿ, ಇವತ್ತು MLA ಆದಮೇಲೆ ಇವತ್ತು ಅಧಿಕಾರ ಪಡೆಯುವಂಥದ್ದು ಸಹಜ ಇದೆ. ಸಚಿವ ಸ್ಥಾನ ಪಡೆಯಲಿಕ್ಕೆ ಭಾಳಷ್ಟು ಜನ ಇದ್ದಾರೆ, ನಮ್ಮ ಪಕ್ಷದಲ್ಲಿ ಇದ್ದಾರೆ. ಕೇಳಕ್ಕೆ ಏನು ಹಕ್ಕಿದೆ, ತಪ್ಪೇನಿದೆ? ಈಗ ನಾನು ಒಬ್ಬ ಸಚಿವ ಸ್ಥಾನದ ಪ್ರಬಲವಾದಂಥ ಆಕಾಂಕ್ಷಿ ಇದ್ದೀನಿ. ಸರ್ ನನಗೊಂದು ಕೊಡಿ ಅಂತ ಕೇಳಕ್ಕೆ ನಮಗೇನು ಇದಿದೆಯಾ, ತಪ್ಪೇನಿದೆಯಾ? ಕೇಳ್ತೀವಿ ಅಲ್ವಾ? ಈಗಾಗಲೇ ಚರ್ಚೆ ನಡೀತದೆ. 2-3 ತಿಂಗಳಿಂದ ಈ ಸಚಿವ ಆಕಾಂಕ್ಷಿಗಳ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಅದರಿಂದ ಆಗುವಂಥದ್ದು ಇದೆ. ಅದರಿಂದ ಕೇಳಕ್ಕೆ ಹಕ್ಕಿದೆ, ಕೇಳ್ತೀವಿ. ಕೊಡೋದೇನಿದ್ರು ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಕೊಟ್ಟರೆ ಖುಷಿ ಆಗ್ತೀವಿ, ಕೊಡೋದಾದ್ರೆ ನಾವೇನು ಭಿನ್ನಮತ ಮಾಡುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ನೋಡಿ, ಒಂದಿಷ್ಟು ಪುನರ್ರಚನೆ ಮಾಡೋದು ಒಳ್ಳೇದಿದೆ. ಯಾಕಂದ್ರೆ ಒಂದಿಷ್ಟು ಜನರಿಗೆ ಅವಕಾಶಗಳು ಕೊಡುವಂಥದ್ದು ಇದೆ ಅಂತ ಕೇಳ್ತೀವಿ, ಕೊಡ್ಲಿಕ್ಕೆ. ಮಾಡಿದ್ರೆ ಮಾಡ್ಬೋದು, ಮಾಡದಿಲ್ಲ ಅಂತ ನಾವು ಕೇಳಕ್ಕೆ ಹೋಗೋದಿಲ್ಲ. ಹಾಗೆ ಅದರದ ನನ್ನ ಬಗ್ಗೆ ಮಾತಾಡಕ್ಕೆ ಹೋಗೋದಲ್ಲ. ಮುಖ್ಯಮಂತ್ರಿಗಳ ಸ್ಥಾನವನ್ನು ಇದು ಮಾಡುವಂಥದ್ದು ವರಿಷ್ಠರೇ ಮಾಡೋದು, ಕೇಂದ್ರ ನಾಯಕರೇ ಮಾಡೋದ್ರಿಂದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಮಂತ್ರಿ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಿರ್ಬೇಕ್ರೆ ಇವೆಲ್ಲ ನನಗೆ ಅದು ಅವ್ರು ವರಿಷ್ಠರು ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ನೋಡಿ, ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡಿದವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಆ ಥರ ಮಾತಾಡೋ ಪ್ರಶ್ನೆ ಇಲ್ಲ. ಈಗ ಮುಖ್ಯಮಂತ್ರಿ ನೇಮಕ ವಿಚಾರಕ್ಕೆ ಶಾಸಕರ ಬೆಂಬಲ ಅತಿ ಮುಖ್ಯ. ಮತ್ತೆ DK ಶಿವಕುಮಾರ್ ಅವರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಸಾಕು ಅಂತ. ಈ ಕಡೆ CM ಹೇಳ್ತಾರೆ ಶಾಸಕರ ಬೆಂಬಲ ಇದ್ರನೇ CM ಆಗೋದು, ಇಲ್ಲಾಂದ್ರೆ ಹೇಗಾಗ್ತಾರೆ ಅಂತ. ಇವರಿಬ್ಬರ ನಡುವೆ ಈ ರೀತಿ ಒಂದು ರೀತಿ ಅದನ್ನ ಅವ್ರನ್ನೇ ಕೇಳ್ಬೇಕು. ಈಗ ಏನಾಗಿದೆ, ಹಿಂದೆ ಏನ್ ನಡೆದಿತ್ತು ನಿಮ್ಗೆ ಗೊತ್ತಿದೆ. ಇವಾಗ ಹಿಂದೆ ಮುಖ್ಯಮಂತ್ರಿಗಳು ಮಾಡಿದಾಗ ಹೆಂಗಿತ್ತು ಗೊತ್ತಿದೆ. ಹಾಗೆ ಏನಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಹಿಂದೆ ಎಲ್ಲ ಕೇಂದ್ರ ನಾಯಕರೇ ಮಾಡಿರುವಂತದ್ದಲ್ವಾ. ಈ ಸರಿ ಅದು ಯಾವ ತರ ನನಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇನು ಕೇಳಿದ್ದಿಲ್ಲ. ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ. ಈಗ ವರಿಷ್ಠರು ಏನು ನಮಗೆ ತೀರ್ಮಾನ ಕೊಡ್ತಾರೆ, ನಾವು ಅದಕ್ಕೆ ಬದ್ಧರಾಗ್ತೀವಿ. ವರಿಷ್ಠರು ನಾಳೆನೇ ಹೇಳಿ ಇಂಥರಂತ ಹೇಳಿದ್ರೆ ನಾವು ಬದ್ಧರಾಗ್ತೀವಿ. ಬಿಟ್ರೆ ಇದನ್ನ ಅವ್ರು ತೀರ್ಮಾನ ಮಾಡೋದು, ನಾವು ಏನು ತೀರ್ಮಾನ ಮಾಡಕ್ ಬರಲ್ಲ. ದೇಶಪಾಂಡೆ ಅವರು ಯಾಕೆ ಹೇಳಿದ್ರು ಹಿರಿಯ ಸದಸ್ಯರು ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆ ನನ್ನಕ ಇವತ್ತು ಇಡೀ ರಾಜ್ಯದಲ್ಲಿ ನಿಜವಾಗ್ಲೂ ಒಂದು ಸಾಮಾನ್ಯ ಜನರಿಗೆ ಬದುಕು ಕಟ್ಟಲಿಕ್ಕೆ ಅವಕಾಶ ಆಗಿದೆ. ನನ್ನ ತಾಲೂಕಿನಲ್ಲಿ ಬಹಳಷ್ಟು ಜನ ಬಡತನದಲ್ಲಿರುವಂಥ ವ್ಯಕ್ತಿಗಳಿಗೆ ಆರ್ಥಿಕ ಮಟ್ಟವನ್ನು ಗುಣಮಟ್ಟದಲ್ಲಿ ಇವತ್ತು ಎತ್ತರಕ್ಕೆ ಬಂದಿದ್ದಾರೆ. ಗಂಜಿ ಕುಡಿತಾ ಇರುವಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದರು ನೋಡಿದ್ದೀರಿ. ಅವರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಏನಿದೆ? ಸಾಮಾನ್ಯ ಜನರಿಗೆ ನೀವು ಒಂದಿಷ್ಟು ಹಣ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಬಸ್ ಎಲ್ಲ ಕೊಟ್ಟರೆ ಏನು ತಪ್ಪೇನಿದೆ? ಇದರಿಂದ ಏನು ನನಗೇನು ಹೇಳ್ತಾರೆ ಕೆಲವರು. ನೋಡಿ, 5 ಬೆರಳು ಒಂದೇ ಥರ ಇರಲ್ಲ. ನಮ್ಮಲ್ಲೂ ಬಹಳ ಜನ ಬೇರೆ ಬೇರೆ ವಿಚಾರದಲ್ಲಿ ಹೇಳ್ತಾರೆ. ಅವರಿಗೆ ನಾನು ಅವರಿಗೆ ಹಿರಿಯರಾದಂಥ ದೇಶಪಾಂಡೆ ಅವ್ರಿಗೆ ಹೇಳೋದಿಷ್ಟೇ, ಸ್ವಾಮಿ ನೀವು ಶ್ರೀಮಂತರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಆದರೆ ಕಡು ಬಡವರ ಬಗ್ಗೆ ಯೋಚನೆ ಮಾಡುವಂಥ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೀನಿ. ನಾನು ಒಬ್ಬ ಶಾಸಕನ, ಕಾಂಗ್ರೆಸ್ ಶಾಸಕನ ಕೇಳ್ತೀನಿ, ಅದನ್ನು ಯೋಚನೆ ಮಾಡಿದ್ರೆ ಅಂತ ನಾವು ಕೇಳ್ತೀವಿ ಅಲ್ವಾ? ಇದರಿಂದ ದಯವಿಟ್ಟು ಈ ಥರ ಹೇಳಿಕೆ ಕೊಡಬೇಡಿ. ಗ್ಯಾರಂಟಿ ಯೋಜನೆ ಸಾಮಾನ್ಯ ಜನರ ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಇದನ್ನೇನಾದ್ರೂ ಹೇಳಿಕೆ ಕೊಟ್ಟರೆ ಅವ್ರು ಮೂರ್ಖರು ಅಂತಲೇ ಹೇಳ್ತೇನೆ ನಾನು ಇವತ್ತು. ಹೌದು, ನಮಗೇನು ಗೊತ್ತಿಲ್ಲ ಸರ್. ಅನುದಾನ ನಮ್ಮ ಕ್ಷೇತ್ರಕ್ಕೆಲ್ಲ ಚೆನ್ನಾಗಿ ಬರ್ತಾ ಇದೆ. ನಮಗೇನು ಆ ಥರ ಅನುದಾನ ಕೊರತೆ ಏನು ಇರಲಿಲ್ಲ. ಯಾಕೆ ಹೇಳ್ತಾರೆ, ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಇನ್ನೂ 2.5 ವರ್ಷ ಇದೆ. 2.5 ವರ್ಷದಲ್ಲಿ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನುದಾನ, ಇನ್ನು ಹೆಚ್ಚು ಕೊಡ್ತಾರೆ ಅಂತ ಭಾವನೆ ನಮ್ಮಲ್ಲಿದೆ. 5 ಕೋಟಿ ಕೊಟ್ಟಿದ್ದಾರೆ, 5 ಕೋಟಿ ಎಲ್ಲ ಕೊಟ್ಟಿದ್ದಾರೆ ಹಿಂದೆ.